ಬಿಜೆಪಿ ಗವರ್ಮೆಂಟ್ ಕಾಂಗ್ರೆಸ್ ಪಾರ್ಟಿ 2004 ಇಂದ 14 ವರೆಗೂ ಇಂಡಿಯನ್ ಎಕನಾಮಿನ ಎಷ್ಟೆಲ್ಲ ಹಾಳು ಮಾಡಿದ್ರು ಅಂತ ಒಂದು ವೈಟ್ ಪೇಪರ್ ನ ರಿಲೀಸ್ ಮಾಡಿದ್ರು. This is a white paper on the Indian economy and its impact on the lives of the people of India. देश को ऐसे गंभीर अवस्था में खड़े रख के चले गए. ಇದ್ರ ವಿರುದ್ಧ ಕಾಂಗ್ರೆಸ್ ಪಾರ್ಟಿ ಬಿಜೆಪಿ ಅವರು 2014 ಇಂದ 24 ವರೆಗೂ ಅವ್ರ ಇಂಡಿಯನ್ ಎಕನಾಮಿನ ಹೆಂಗೆಲ್ಲ ಹಾಳು ಮಾಡಿದ್ರು ಅಂತ ಒಂದು ಬ್ಲಾಕ್ ಪೇಪರ್ ನ ಪಬ್ಲಿಷ್ ಮಾಡಿದ್ರು. आज देश पिछले 10 साल में समृद्धि के नए नए शिखर सर कर रहा है, उसको नजर न लग जाए इसलिए काला टीका करने का प्रयास हुआ है. India's main opposition party, Congress, has brought out what it termed as a black paper on the 10 years of the ruling party's governance. Congress chief Mallikarjun Kharge released the black paper this morning and targeted the center. वो हमेशा अपनी बात को पार्लियामेंट में जब रखते हैं तो बार बार अपनी कामयाबियों को सुनाते हैं और उनके फेल्यूर्स को छुपाते हैं. ಸೊ ನಾವು ಈ ವಿಡಿಯೋದಲ್ಲಿ ಆ ಬ್ಲಾಕ್ ಪೇಪರ್ ನ ಡಿಸ್ಕಸ್ ಮಾಡೋಣ. ಈ ಬ್ಲಾಕ್ ಪೇಪರ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಬಿಜೆಪಿ ಗವರ್ಮೆಂಟ್ ಇಂಡಿಯನ್ ಎಕಾನಮಿನ 3 ರೀತಿಯಲ್ಲಿ ಹಾಳು ಮಾಡಿದ್ದಾರೆ: ಎಕನಾಮಿಕಲಿ, ಸೋಷಿಯಲಿ, ಪೊಲಿಟಿಕಲಿ. ಸೊ ನಾವ್ ಇವಾಗ ಈ 3 ಪಾಯಿಂಟ್ ಅನ್ನು ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಇವಾಗ ನಾನು ಡಿಸ್ಕಸ್ ಮಾಡ್ತಾ ಇರೋದೆಲ್ಲ ಫ್ಯಾಕ್ಟ್ ಬೇಸ್. ನಾನು ಪರ್ಸನಲ್ ಆಗಿ ಏನು ಹೇಳ್ತಾ ಇಲ್ಲ, ಎಲ್ಲ ಬ್ಲಾಕ್ ಪೇಪರ್ ಅಲ್ಲಿ ಮೆನ್ಷನ್ ಆಗಿದೆ. ಮೊದಲನೇದಾಗಿ ಎಕನಾಮಿಕ್ ಇಂಜಸ್ಟಿಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದ್ರ ಕೆಳಗಡೆ 5 ಪಾಯಿಂಟ್ ಇದೆ. ನಂಬರ್ 1, ಎಕ್ಸ್ಟ್ರೀಮ್ ಅನ್ಎಂಪ್ಲಾಯ್ಮೆಂಟ್. ಬಿಜೆಪಿ ಗವರ್ಮೆಂಟ್ ಪ್ರತಿ ವರ್ಷ 2 ಕೋಟಿ ಜಾಬ್ ನ ಜನರೇಟ್ ಮಾಡ್ತೀರಿ ಅಂತ ಹೇಳಿದ್ರು. मेरे नौजवानों, क्या मेरिट के आधार पर नौकरी मिलनी चाहिए कि नहीं मिलनी चाहिए? आपकी ताकत के हिसाब से आपको काम मिलना चाहिए कि नहीं मिलना चाहिए? Our aim is to create jobs for more than a billion young hands. ಆದ್ರೆ ಕಾಂಗ್ರೆಸ್ ಪ್ರಕಾರ ಬಿಜೆಪಿ ಅವರು ಈ ಪ್ರಾಮಿಸ್ ನ ಫುಲ್ಫಿಲ್ ಮಾಡಿಲ್ಲ. ಅನ್ಎಂಪ್ಲಾಯ್ಮೆಂಟ್ ರೇಟ್ 2012 ಅಲ್ಲಿ 1 ಕೋಟಿ ಇತ್ತು. ಆದ್ರೆ 2022 ಅಷ್ಟರಲ್ಲಿ ಆ ಅನ್ಎಂಪ್ಲಾಯ್ಮೆಂಟ್ ರೇಟ್ 4 ಕೋಟಿವರೆಗೂ ಇನ್ಕ್ರೀಸ್ ಆಗಿದೆ. ಕಾಂಗ್ರೆಸ್ ಗವರ್ಮೆಂಟ್ ಪವರ್ ಅಲ್ಲಿ ಇದ್ದಾಗ ಪ್ರತಿ ವರ್ಷ 75 lakhs ಜಾಬ್ಸ್ ಜನರೇಟ್ ಆಗ್ತಾ ಇತ್ತು. ಆದ್ರೆ ಬಿಜೆಪಿ ಗವರ್ಮೆಂಟ್ ಪವರ್ ಬಂದಿದ ತಕ್ಷಣ ಆ ನಂಬರ್ 29 lakhs ಬಿದ್ದೋಯ್ತು. ಯೂತ್ ಅನ್ಎಂಪ್ಲಾಯ್ಮೆಂಟ್ ರೇಟ್ 2011ರಲ್ಲಿ 6% ಇತ್ತು. ಆದ್ರೆ 2020 ಅಷ್ಟರಲ್ಲಿ ಅದು 15% ಗೆ ಇನ್ಕ್ರೀಸ್ ಆಯ್ತು. ಇದು ಆಲ್ಮೋಸ್ಟ್ ಡಬಲ್ ಆಯ್ತು. ಅಂಡ್ ಈ ಕಾರಣದಿಂದ 33% ಗ್ರಾಜುಯೇಟ್ ಮತ್ತೆ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಗೆ ಕೆಲಸನೇ ಸಿಕ್ಕಿಲ್ಲ. ಇದರ ಅರ್ಥ ಏನಂದ್ರೆ ಪ್ರತಿ 3 ಗ್ರಾಜುಯೇಟ್ ಅಲ್ಲಿ ಒಬ್ಬನಿಗೆ ಕೆಲಸ ಸಿಗಲ್ಲ. ಅಂಡ್ ಕಾಂಗ್ರೆಸ್ ಆಲ್ಸೋ ಬ್ಲೇಮ್ಸ್ ಬಿಜೆಪಿ ಫಾರ್ ರಿವರ್ಸಿಂಗ್ ದಿ ಸ್ಟ್ರಕ್ಚರಲ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಎಕಾನಮಿ. ಇದರ ಅರ್ಥ ಏನಂದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಊರಲ್ಲಿ ಜನರು ಅವ್ರ ಅಗ್ರಿಕಲ್ಚರ್ ನ ಬಿಟ್ಟು IT ಕಂಪನಿಗೆ ಶಿಫ್ಟ್ ಆಗ್ತಾ ಇದ್ರು, ಬೆಟರ್ ಆಪರ್ಚುನಿಟೀಸ್ ಲೈಫ್ ಸ್ಟೈಲ್ ಗೋಸ್ಕರ. ಆದ್ರೆ ಬಿಜೆಪಿ ಗವರ್ಮೆಂಟ್ ಬಂದಾದ್ಮೇಲೆ ಅದೇ ಜನರು IT ಕಂಪನಿಯಲ್ಲಿ ಕೆಲಸ ಸಿಗ್ತಾ ಇಲ್ಲ ಅನ್ಬಿಟ್ಟು ವಾಪಸ್ ಅಗ್ರಿಕಲ್ಚರ್ ಕಡೆ ಶಿಫ್ಟ್ ಆಗ್ತಾ ಇದಾರೆ. ಹಂಗಂದ್ರೆ ಅವರು ಅವ್ರ ಊರಿಗೆ ವಾಪಸ್ ಹೋಗ್ತಾ ಇದಾರೆ. ನಂಬರ್ 2, ಎಕನಾಮಿಕ್ ಬ್ಲಂಡರ್ಸ್. ಇದ್ರ ಕೆಳಗಡೆ ಕಾಂಗ್ರೆಸ್ ಗವರ್ಮೆಂಟ್ ಬಿಜೆಪಿ ಗವರ್ಮೆಂಟ್ ಮಾಡಿದ್ದ ಡಿಮಾನಿಟೈಸೇಷನ್ ಅನ್ನು ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಬಿಜೆಪಿ ಡಿಮಾನಿಟೈಸೇಷನ್ ನ ಮಾಡಿದ ಕಾರಣ ಬಂದು ಇಂಡಿಯಾನ ಕ್ಯಾಶ್ಲೆಸ್ ಸೊಸೈಟಿ ಆಗಿ ಕನ್ವರ್ಟ್ ಮಾಡಿ ಹಾಗೂ ದೇಶದಲ್ಲಿರೋ ಬ್ಲಾಕ್ ಮನಿನ ಎಲಿಮಿನೇಟ್ ಮಾಡಕ್ಕೆ. ಆದ್ರೆ ನಿಮ್ಗೆ ಗೊತ್ತಿರೋ ಪ್ರಕಾರ ಅಲ್ಲಿ ನಡೆದಿದ್ದೇ ಬೇರೆ. हमारे यह कदम देश में भ्रष्टाचार, काला धन एवं जाली नोट के खिलाफ हम जो लड़ाई लड़ रहे हैं इससे ताकत मिलने वाली है. सारे मिलके हमको पागल बना रहे हैं. ತುಂಬಾ ಜನರು ಬ್ಯಾಂಕ್ ಮುಂದೆ ನೋಟ್ ನ ಎಕ್ಸ್ಚೇಂಜ್ ಮಾಡಿಸ್ಕೊಳಕೋಸ್ಕರ ನಿಂತು ಅವ್ರ ಜೀವನೇ ಬಿಟ್ರು. ರೀಸೆಂಟ್ ಆಗಿ ಬಿಜೆಪಿ ಗವರ್ಮೆಂಟ್ ಆ 2000 rupees ನೋಟ್ ನ ಎಲಿಮಿನೇಟ್ ಮಾಡಿದ್ರು. ಸೊ ಇಂಡೈರೆಕ್ಟ್ಲಿ ಅವ್ರಿಗೆ ಗೊತ್ತಾಗಿರುತ್ತೆ ಆ 2000 rupees ನೋಟ್ ಇಂದ ಏನು ದೊಡ್ಡ ಡಿಫರೆನ್ಸ್ ಆಗಿಲ್ಲ ಅಂತ. ನಂಬರ್ 3, ಡಿಸ್ಟ್ರೆಸ್ ಫಾರ್ಮರ್ಸ್. ಬಿಜೆಪಿ ಗವರ್ಮೆಂಟ್ ಸ್ಟಾರ್ಟಿಂಗ್ ಅಲ್ಲಿ ಫಾರ್ಮರ್ಸ್ ಇನ್ಕಮ್ ನ ಡಬಲ್ ಮಾಡ್ತೀರಿ ಅಂತ ಪ್ರಾಮಿಸ್ ಮಾಡಿದ್ರು. ಆದ್ರೆ ಇದನ್ನು ಅವರು ಫುಲ್ಫಿಲ್ ಮಾಡಿಲ್ಲ. 2022 ಪೋಲ್ ಪ್ರಕಾರ 5200 ಫಾರ್ಮರ್ಸ್ ಮತ್ತೆ 6000 ಅಗ್ರಿಕಲ್ಚರ್ ಲೇಬರರ್ ಸೂಸೈಡ್ ಮಾಡ್ಕೊಂಡ್ರು. ನಂಬರ್ 4, ವರ್ಕರ್ಸ್ ಅಬ್ಯಾಂಡನ್. ಮರ್ಚೆಂಡೈಸ್ ಎಕ್ಸ್ಪೋರ್ಟ್ಸ್ 2004 ಅಲ್ಲಿ $77 billion ಇತ್ತು. ಅದು 2014 ಅಷ್ಟರಲ್ಲಿ 4 times ಗ್ರೋ ಆಯ್ತು. ಹಂಗಂದ್ರೆ $323 billion ಅಷ್ಟು ಗ್ರೋ ಆಯ್ತು. ಆದ್ರೆ 2014 ಇಂದ 2022 ಅಷ್ಟರಲ್ಲಿ ಅದು ಬರೀ 1.5 times ಗ್ರೋ ಆಯ್ತು. ಹಂಗಂದ್ರೆ $454 billion. ಹಂಗಂದ್ರೆ ಎಕ್ಸ್ಪೋರ್ಟ್ಸ್ ಕಡಿಮೆ ಆಯ್ತು. ಇದರಿಂದ ಜಾಬ್ಸ್ ಜನರೇಟ್ ಆಗೋದು ಕಡಿಮೆ ಆಯ್ತು. ನಂಬರ್ 5, ಮೊದಾನಿ ರಾಜ್ಯ. ಹಂಗಂದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಎಲೆಕ್ಟ್ರಲ್ ಬಾಂಡ್ಸ್ ಬಿಜೆಪಿ ಕಡೆ ಸಪೋರ್ಟಿವ್ ಆಗಿದೆ ಅಂತ ಬ್ಲೇಮ್ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಲ್ ಬಾಂಡ್ಸ್ ಏನಂದ್ರೆ ದೊಡ್ಡ ದೊಡ್ಡ ಪ್ರೈವೇಟ್ ಆರ್ಗನೈಸೇಷನ್ಸ್ ಅವರು ಒಂದು ಪೊಲಿಟಿಕಲ್ ಪಾರ್ಟಿಗೆ ಲಾರ್ಜ್ ಅಮೌಂಟ್ ಆಫ್ ಫಂಡ್ಸ್ ನ ಗೊತ್ತಾಗ್ದಿರಂಗೆ ಕೊಡಬಹುದು. ಇನ್ನೊಂದು ಪಾಯಿಂಟ್ ಏನಂದ್ರೆ ಕಾಂಗ್ರೆಸ್ ಅವರು ಬಿಜೆಪಿ ನ ವಾಷಿಂಗ್ ಮಿಷಿನ್ ಅಂತ ಕರೀತಾರೆ. पेश है नई और अत्याधुनिक सभी स्कैम्स को धोने वाली बीजेपी वॉशिंग मशीन। क्या आप पर ईडी सीबीआई कार्यवाही कर रही है?
डोंट वरी, बीजेपी वॉशिंग मशीन यूज करो और अपने पुराने दाग धब्बे धो डालो। ಹಂಗಂದ್ರೆ ಯಾವ್ದಾದ್ರು MP ಇಲ್ಲಾಂದ್ರೆ MLA ಮೇಲೆ ED ಇಲ್ಲಾಂದ್ರೆ CBI ಕೇಸ್ ಇದ್ರೆ ಅಂಡ್ ಅವನು ಬಿಜೆಪಿಗೆ ಸೇರ್ಕೊಂಡಿದ ತಕ್ಷಣ ಅವನ ಮೇಲಿರೋ ಕೇಸ್ ಎಲ್ಲ ಮನ್ನಾ ಆಗೋಗುತ್ತೆ. कि मोदी जी अडानी से आपका क्या रिश्ता है? आज उन्होंने बीजेपी ज्वाइन कर ली है। मतलब आप पूरे कन्विक्शन के साथ कह रहे हैं कि आप बीजेपी में कभी नहीं जाएंगे? बिल्कुल 100%, बिल्कुल आपके कैमरे में देख के भी बोलता हूँ। हिपोक्रेसी की भी सीमा होती है. ಎರಡನೇದಾಗಿ ಸೋಷಿಯಲ್ ಇಂಜಸ್ಟಿಸ್. ನಂಬರ್ 1, SC/ST ಗೆ ಮತ್ತೆ OBC ಗೆ ಮೋಸ ಆಗಿದೆ. ಕಾಂಗ್ರೆಸ್ ಪ್ರಕಾರ ಬಿಜೆಪಿ ಗವರ್ಮೆಂಟ್ ಅವರು OBC ಪಾಪ್ಯುಲೇಷನ್ ಎಷ್ಟಿದೆ ಅಂತ ಲೆಕ್ಕನೇ ಆಗ್ತಾ ಇಲ್ಲ. ಮತ್ತೆ ಕಾಂಗ್ರೆಸ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಅವರು ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಸರ್ವೆನ ಮಾಡಿದ್ರು ಅಂಡ್ ಅದ್ರಲ್ಲಿ ಸಿಕ್ಕಿರೋ ಡೇಟಾನ ಬಿಜೆಪಿ ಗವರ್ಮೆಂಟ್ ಅವರು ಪಬ್ಲಿಷ್ ಮಾಡ್ತಾ ಇಲ್ಲ. ಮತ್ತೆ ಬಿಜೆಪಿ ಗವರ್ಮೆಂಟ್ ಈ ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಸರ್ವೆನ ಮಾಡಕ್ಕೆ ಹಿಂದೆ ತೊಡಿತಾ ಇದ್ದಾರೆ. ನಂಬರ್ 2, ಇಂಜಸ್ಟಿಸ್ ಟು ವುಮೆನ್. ಬರೀ 2022 ಅಲ್ಲೇ ಸುಮಾರು 31,500 ರೇಪ್ ಕೇಸಸ್ ಇಂಡಿಯಾದಲ್ಲಿ ರೆಕಾರ್ಡ್ ಆಗಿದೆ. ಒಂದ್ ಕಡೆ ನೋಡಿದ್ರೆ ಈ ರೇಪ್ ಕೇಸಸ್ ಜಾಸ್ತಿ ಆಗ್ತಾ ಇದೆ, ಆದ್ರೆ ಇನ್ನೊಂದ್ ಕಡೆ ಈ ಕನ್ವಿಕ್ಷನ್ ರೇಟ್ ಬರೀ 27.4%. ಹಂಗಂದ್ರೆ ಕೇಸ್ ಮುಚ್ಚೋಗಿ ಸಜಾ ಆಗಿರೋದು ತುಂಬಾ ಕಡಿಮೆ. ಫಾರ್ ಎಕ್ಸಾಂಪಲ್, ಬಿಜೆಪಿ ಗವರ್ಮೆಂಟ್ ಅವರು ಬಿಲ್ಕಿಸ್ ಬಾನೋನ ರೇಪ್ ಮಾಡಿರೋರ್ನು ಹಾಗೂ ಅವ್ರ ಫ್ಯಾಮಿಲಿನ ಮರ್ಡರ್ ಮಾಡಿರೋರ್ನ ಬೇಗ ರಿಲೀಸ್ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಗವರ್ಮೆಂಟ್ ಅವರು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಮತ್ತೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಜೆಪಿ ಗವರ್ಮೆಂಟ್ ಆಥರಸ್ ಕೇಸ್ ಅಲ್ಲಿ ದೇಶಕ್ಕೆ ಬೇಜಾರಾದಂಗೆ ಒಂದು ಮೂವ್ ಮಾಡಿದ್ರು. ಇದ್ರ ಜೊತೆ ಬಿಜೆಪಿ MP ಬ್ರಿಜ್ ಭೂಷಣ್ ಸಿಂಗ್ ವರ್ಲ್ಡ್ ಚಾಂಪಿಯನ್ ಫೀಮೇಲ್ ರೆಸ್ಲರ್ಸ್ ನ ಸೆಕ್ಸುವಲಿ ಅರೇಸ್ ಮಾಡಿದ್ರು. ಇದಕ್ಕೆ ಬಿಜೆಪಿ ಗವರ್ಮೆಂಟ್ ಅವರು ಏನು ರೆಸ್ಪಾಂಡ್ ಮಾಡಿಲ್ಲ, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿಸಿಲ್ಲ. ನಂಬರ್ 3, ಸೋಷಿಯಲ್ ಹಾರ್ಮನಿ. ಇದ್ರ ಕೆಳಗಡೆ ತುಂಬಾ ಪಾಯಿಂಟ್ಸ್ ಗಳಿದೆ, ಆದ್ರೆ ನಮ್ಗೆ ಯಾವ್ದು ಇಂಪಾರ್ಟೆಂಟ್ ಅನ್ಸಿದ್ರು ಅಂದ್ರೆ ಬಿಜೆಪಿ ಗವರ್ಮೆಂಟ್ ಮಣಿಪುರ್ ಇಶ್ಯೂನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿದ್ರು. ಲಿಟ್ರಲಿ ಮಣಿಪುರ್ ಹತ್ಕೊಂಡು ಉರಿತಾ ಇತ್ತು ಅಂಡ್ ಇವಾಗ್ಲೂ ಅದು ಕೆಟ್ಟ ಪರಿಸ್ಥಿತಿಯಲ್ಲಿದೆ. ಆದ್ರೆ ನಮ್ PM ಇದ್ರ ಬಗ್ಗೆ ಏನು ಕಮೆಂಟ್ ಮಾಡಿಲ್ಲ. ಎಕ್ಸ್ಪರ್ಟ್ಸ್ ಪ್ರಕಾರ ಮಣಿಪುರ್ ಈ ಸಿಚುವೇಶನ್ ಬರಕ್ ಕಾರಣ ಗವರ್ಮೆಂಟ್. मणिपुर में आग लगी हुई है, प्रधानमंत्री को कुछ लेना देना नहीं. And in the night, Manipur is burning for months now. ಕೊನೆಯದಾಗಿ ಪೊಲಿಟಿಕಲ್ ಇಂಜಸ್ಟಿಸ್. ನಂಬರ್ 1, ಇನ್ಸ್ಟಿಟ್ಯೂಷನ್ ಸಬ್ವರ್ಟೆಡ್. ಬಿಜೆಪಿ ಗವರ್ಮೆಂಟ್ ಈ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ನ ಮಿಸ್ಯೂಸ್ ಮಾಡ್ತಾ ಇದಾರೆ. ಹಂಗಂದ್ರೆ ED, CBI ಇದನ್ನೆಲ್ಲಾರನು ಅವರು ಮಿಸ್ಯೂಸ್ ಮಾಡ್ತಾ ಇದಾರೆ. ಹಂಗಂದ್ರೆ ಇನ್ವೆಸ್ಟಿಗೇಷನ್ಸ್ 5 ಟೈಮ್ಸ್ ಇನ್ಕ್ರೀಸ್ ಆಗಿದೆ. ಅದರಲ್ಲಿ 95% ಬರೀ ಅಪೋಸಿಷನ್ಸ್ ಮೇಲೆನೆ ಅವ್ರು ಇನ್ವೆಸ್ಟಿಗೇಟ್ ಮಾಡ್ತಾ ಇದಾರೆ. बीजेपी गवर्नमेंट wants to destroy the democracy in this country. अगर CBI अपना काम करती, ED अपना काम करती तो ये नहीं होता। तो उनको ये भी सोचना चाहिए कि किसी न किसी दिन बीजेपी की सरकार बदलेगी। अमित शाह क्योंकि उसके पास ED है, ED is his weapon, CBI उनके पास ही है, इनकम टैक्स उनके पास. Pretty much anybody who goes to the BJP goes there because of a particular type of pressure from the CBI, pressure from the ED, pressure from cases. ನಂಬರ್ 2, ನ್ಯಾಷನಲ್ ಸೆಕ್ಯೂರಿಟಿ ಇಸ್ ಕಾಂಪ್ರಮೈಸ್ಡ್. ಅಪೋಸಿಷನ್ ಪ್ರಕಾರ ಚೈನೀಸ್ ಅವರು ಇಂಡಿಯಾದಲ್ಲಿ ಲ್ಯಾಂಡ್ ಆಕ್ಯುಪೈ ಮಾಡ್ತಾ ಇದಾರೆ. ಆದ್ರೆ ಬಿಜೆಪಿ ಗವರ್ಮೆಂಟ್ ಅವರು ಏನು ಆಕ್ಷನ್ಸ್ ತಗೊಂಡಿರೆ DDLJ ಅಪ್ರೋಚ್ ನ ಫಾಲೋ ಮಾಡ್ತಾ ಇದಾರೆ. DDLJ ಅಪ್ರೋಚ್ ಏನು ಅಂದ್ರೆ ಡಿನೈ, ಡಿಸ್ಟ್ರಾಕ್ಟ್, ಲೈ ಅಂಡ್ ಜಸ್ಟಿಫೈ. ಡಿನೈ ಅಂದ್ರೆ ತಪ್ಪನ ಒಪ್ಕೊಂಡಿರೇ ಇರೋದು. ಡಿಸ್ಟ್ರಾಕ್ಟ್ ಅಂದ್ರೆ ನಿಮ್ನ ಬೇರೆ ಟಾಪಿಕ್ ಗೆ ಡೈವರ್ಟ್ ಮಾಡೋದು. ಲೈ ಅಂದ್ರೆ ಸುಳ್ಳು ಹೇಳೋದು. ಜಸ್ಟಿಫೈ ಅಂದ್ರೆ ಅದಕ್ಕೊಂದು ಕವರ್ ಅಪ್ ಆಗಿ ಒಂದು ಸ್ಟೋರಿ ಇರೋದು ನಿಮ್ಗೆ. ಚೈನೀಸ್ ಆರ್ಮಿ ಅವರು ನಮ್ ಇಂಡಿಯನ್ ಆರ್ಮಿನ ಸ್ವಲ್ಪ ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್ ಲದಾಖ್ ಅಲ್ಲಿ ಎಂಟರ್ ಆಗಕ್ಕೆ ಬಿಡ್ತಾ ಇಲ್ಲ. ಈ ಚೀನಾದವರು ಸುಮಾರು 2000 ಕಿಲೋಮೀಟರ್ ಅಷ್ಟು ಲ್ಯಾಂಡ್ ಆಕ್ಯುಪೈ ಮಾಡಿ ನಮ್ನ ಆ ಕಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಸುಮಾರು ಒಂದು 15 ಸತಿ ಮೀಟಿಂಗ್ ಆದ್ಮೇಲೆ ಕೂಡ ಚೈನಾದವರು ಅವ್ರಿಗೆ ಆಕ್ಯುಪೈ ಮಾಡಿರೋ 2000 ಸ್ಕ್ವೇರ್ ಕಿಲೋಮೀಟರ್ ಲ್ಯಾಂಡ್ ಅಲ್ಲಿ ನಮ್ನ ಎಂಟರ್ ಆಗಕ್ಕೆ ಬಿಡ್ತಾ ಇಲ್ಲ. ಗವರ್ಮೆಂಟ್ ಸೋರ್ಸಸ್ ರಿವೀಲ್ ಮಾಡಿರೋ ಪ್ರಕಾರ ನಮ್ಮ ಇಂಡಿಯನ್ ಆರ್ಮಿ ಅವರು ಸುಮಾರು 65 ಪ್ಯಾಟ್ರೋಲಿಂಗ್ ಪಾಯಿಂಟ್ಸ್ ಅಲ್ಲಿ ನಾವು 26 ಕಳ್ಕೊಂಡಿದ್ದೀರಿ. ಇದನ್ನ ಮೋದಿ ಗವರ್ಮೆಂಟ್ ಅವರು ಒಪ್ಕೊಂಡಿದ್ದಾರೆ. ಇಂಡಿಯಾದಲ್ಲಿ ಸ್ವಲ್ಪ ಲ್ಯಾಂಡ್ ಚೈನಾದವರು ಆಕ್ಯುಪೈ ಮಾಡ್ತಾ ಇದಾರೆ ಅಂತ. ಇದ್ರ ಜೊತೆ ಕಾಂಗ್ರೆಸ್ ಗವರ್ಮೆಂಟ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಬಿಜೆಪಿ ಗವರ್ಮೆಂಟ್ ಅವರು ಆ ಪುಲ್ವಾಮಾ ಅಟ್ಯಾಕ್ ನ ಮೊದಲೇ ಪ್ರೆಡಿಕ್ಟ್ ಮಾಡಿ ನಿಲ್ಸಿದ್ರೆ ಆ 40 CRPF ಸೋಲ್ಜರ್ಸ್ ಅವರು ಸಾಯ್ತಾ ಇರಲಿಲ್ಲ. ಸೊ ಕಾಂಗ್ರೆಸ್ ಅವರು ಇದು ಬಿಜೆಪಿಗೆ ಒಂದು ದೊಡ್ಡ ಫೇಲಿಯರ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಬಿಜೆಪಿ ಗವರ್ಮೆಂಟ್ ಅವರು ಒಂದು ಇಲ್ಲಿಗಲ್ ಇಸ್ರೇಲಿ ಪೆಗಾಸಸ್ ಸ್ಪೈವೇರ್ ನ ಖರೀದಿ ಮಾಡಿದ್ರು. ಈ ಸ್ಪೈವೇರ್ ಬಂದು 40 ಜರ್ನಲಿಸ್ಟ್, ಅಕಾಡೆಮಿಷಿಯನ್ಸ್ ಮತ್ತೆ ಅಪೋಸಿಷನ್ ಲೀಡರ್ಸ್ ನ ಸ್ಪೈ ಮಾಡಿ ಆ ಡೇಟಾನ ಬಿಜೆಪಿ ಅವರು ಯೂಸ್ ಮಾಡ್ತಾ ಇದ್ರು. As I said earlier, I assume my phone is tapped. I can probably say hello to Mr. Modi right now if you want. Hello.
ಬಿಜೆಪಿ ಗವರ್ಮೆಂಟ್ ಅವರು 2017 ಅಲ್ಲಿ ಇಸ್ರೇಲ್ ಜೊತೆ ನಡೆದಿರೋ ಆರ್ಮ್ಸ್ ಡೀಲ್ ಅಲ್ಲಿ 17,000 ಕೋಟಿ ಕೊಟ್ಟು ಈ ಪೆಗಾಸಸ್ ಸ್ಪೈವೇರ್ ನ ತಗೊಂಡ್ರು. ಕಾಂಗ್ರೆಸ್ ಪ್ರಕಾರ ಇದು ಡೈರೆಕ್ಟ್ ವೈಲೇಷನ್ ಆಫ್ ಡೆಮೋಕ್ರಸಿ. ಹಂಗಂದ್ರೆ ಡೆಮೋಕ್ರಸಿ ವಿರುದ್ಧ ಹೋಗಿ ಅಪೋಸಿಷನ್ಸ್ ನ ಸ್ಪೈ ಮಾಡ್ತಾ ಇದಾರೆ. ಕೊನೆಯದಾಗಿ ಈ ಬ್ಲಾಕ್ ಪೇಪರ್ ಅಲ್ಲೂ ಮೆನ್ಷನ್ ಆಗದಿರೋದು ನಾವು 2 ಕ್ವಶನ್ ನ ಗವರ್ಮೆಂಟ್ ಕೇಳ್ಬೇಕು ಅನ್ಕೊಂಡಿದ್ದೀರಿ. ಅದೇನಂದ್ರೆ ನಂಬರ್ 1, ಮಣಿಪುರ್ ಸಿಚುವೇಶನ್ ನ ಇಗ್ನೋರ್ ಮಾಡ್ದಂಗೆ ಈ ಲದಾಖ್ ಸಿಚುವೇಶನ್ ನ ಪ್ಲೀಸ್ ಇಗ್ನೋರ್ ಮಾಡ್ಬೇಡ್ರಿ, ಅಟ್ಲೀಸ್ಟ್ ಅದನ್ನ ಅಡ್ರೆಸ್ ಮಾಡ್ರಿ. ನಂಬರ್ 2, ಈ ಏಥಿಸ್ಟ್ ಅವ್ರನ್ನ ಸಿಎ ದಲ್ಲಿ ಗವರ್ಮೆಂಟ್ ಯಾಕೆ ಇನ್ಕ್ಲೂಡ್ ಮಾಡಿಲ್ಲ ಅಂತ ಹೇಳಿಲ್ಲ. ಏಥಿಸ್ಟ್ ಯಾರು ಅಂದ್ರೆ ಯಾರು ರಿಲಿಜಿಯನ್ ನಂಬರ, ಅವರು ಸೈನ್ಸ್ ನ ನಂಬ್ತಾರೆ. ಇದೇ ತರ ಇನ್ಫಾರ್ಮೇಶನ್ ನಿಮಗೆ ತಮಿಳ್ ಮತ್ತೆ ಇಂಗ್ಲಿಷ್ ಅಲ್ಲಿ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ 2 ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಅಜಯ್ ಕುಮಾರ್ ಸೈನಿಂಗ್ ಆಫ್.